ಓಂ ವಯಸ್ವಪರ್ಣಾ ಉಪಾಸೆ ದುರೀಂದ್ರಂ ಪ್ರಿಯಮೇಧಾ ಋಷಯೋ ನಾಧಮಾನಾಃ ಉಪಧ್ವಾಂತಮೂರ್ಣಿಃ ಪೂರ್ಧಿಚಕ್ಷುರು ಮುಮುಗ್ಧ್ಯಸ್ಮಾನ್ನಿಧಯೇವ ಬದ್ಧಾನ್ ಶ್ರಿಯೇ ಜಾತಶ್ರಿಯಾ ನಿರೀಯಾಯ ಶ್ರಿಯಂ ಭೂಯೋಃ ದರಿತೃಭ್ಯೋಃ ದಧಾತು ಶ್ರಿಯಂ ವಸಾಹಾನ ಅಮೃತತ್ವಮಾಹ ಜನ್ಭವಂತಿ ಸತ್ಯಾ ಸಮಿಥಾ ಮಿತದ್ರೌಃ ತದಸ್ಯ ಪ್ರಿಯಮಭಿಪಾಥೋಃ ಅಸ್ಯಾಂ ನರೋ ಯತ್ರ ದೇವಯವೋ ಮದಂತಿ ಗುರುಕ್ರಮಸ್ಯ ಸೈ ಬಂಧುರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವವುತ್ಸಾಹ. ಶ್ರೀ ಗುರುಭ್ಯೋ ನಮಃ. ಯಮಿಂದ್ರಂ ಏನಂ ವ್ಯಾಸಂ ಸ್ವಪರ್ಣಾಃ ಪ್ರಿಯಮೇಧಾಃ ಋಷಯಃ ಉಪಧ್ವಾಂತಮೂರ್ಣಿಃ ಪೂರ್ಧಿಚಕ್ಷುಃ ನಿಧಯೇವ ಬದ್ಧಾನಸ್ಮಾನ್ ಮುಮುಗ್ಧಿ ಇತಿ ನಾಧಮಾನಾಃ ಉಪಸೇದುಃ. ತೇನ ಬಾದರಾಯಣೇನ ಪ್ರಣೀತೆ ಶ್ರೀಮದ್ಭಾಗವತೆ ಪ್ರಥಮಸ್ಕಂಧಸ್ಯ ಚತುರ್ಥೇ ಅಧ್ಯಾಯೇ ಅದ್ಯ ಸಪ್ತವಿಂಶಃ ಶ್ಲೋಕಃ. ಮೊದಲ ಸ್ಕಂದದ 4ನೇ ಅಧ್ಯಾಯದ 27ನೇ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ಸದಾ ಭೂತಾನಾಂ ಶ್ರೇಯಸಿ ಪ್ರವೃತ್ತಸ್ಯ ತಸ್ಯ ಬಾದರಾಯಣಸ್ಯ ಹೃದಯಂ ಸರ್ವಾತ್ಮಕೇನ ನ ಅತುಷ್ಯತ್. ಸ ಚ ಅಪ್ರಸನ್ನ ಹೃದಯಃ ಸರಸ್ವತೀ ತೀರೆ ವಿವಿಕ್ತೆ ಪ್ರದೇಶೆ ಇದಂ ವಿತರ್ಕಯನ್ ಆತ್ಮಾನಮೇವ ಉವಾಚ ಆಗಾಮಿ ವಚಃ. ಧೃತವ್ರತೇನ ಹಿ ಮಯಾ ಛಂದಾಂಸಿ ಗುರವೋಗ್ನಯಃ ಮಾನಿತಾ ನಿರ್ವ್ಯಲೀಕೇನ ಗೃಹೀತಂ ಚ ಅನುಶಾಸನಂ. ಅಹಮಪಿ ಮದೀಯೇ ಜನ್ಮನಿ ಅನೇಕಾನಿ ವ್ರತಾನಿ ಧೃತ್ವ ಛಂದಾಂಸಿ ಚ ಅಧೀತ್ಯ ಗುರೂನ್ ಅಗ್ನೀಂಶ್ಚ ಅಮಾನಯಂ. ನಿರ್ವಿಲೀಕೇನ ಮನಸಾ ಗುರೂಣಾಂ ಪಿತ್ರೋಶ್ಚ ಯದನುಶಾಸನಂ ತತ್ ಸರ್ವಮಪಿ ಅನುಶಾಸನಂ ಮಯಾ ಗೃಹೀತಮೇವ ತಿಷ್ಠತಿ, ಪಾಲಿತಮೇವ ತಿಷ್ಠತಿ. ಏವಂ ಚ ಸರ್ವಾಣಿ ಯಾನಿ ಕರ್ತವ್ಯಾನಿ ಭವಂತಿ ಲೋಕೇಸ್ಮಿನ್ ಸಂಜಾತಸ್ಯ ತಾನಿ ಸರ್ವಾಣ್ಯಪಿ ಕರ್ತವ್ಯಾನಿ ಮಯಾ ಸಂಪಾದಿತಾನ್ಯೇವ. ಭಾರತವ್ಯಪದೇಶೇನ ಹಿ ಆಮ್ನಾಯಾರ್ಥ ಪ್ರಕೀರ್ತಿತಃ ದೃಶ್ಯತೆ ಯತ್ರ ಧರ್ಮೋ ಹಿ ಸ್ತ್ರೀಶೂದ್ರಾದಿರಪ್ಯುತ. ವೇದ ವಿಭಾಗಾನಂತರಂ ಅಹಂ ಚ ಮಹಾಭಾರತಂ ವ್ಯರಚಯಂ. ತತ್ರ ವೇದಾನಧಿಕಾರಿಣಾಂ ಸ್ತ್ರೀಣಾಂ ಶೂದ್ರಾಣಾಂ ಚ ವೇದಾನಾಮೇವ ಅರ್ಥಃ ಪ್ರಕಾಶಿತಃ. ತಥಾಪಿ ಅಯಂ ಮಮ ದೈಹ್ಯಃ ಆತ್ಮಃ ಅಸಂಪನ್ನಃ ಇವ ಭಾತಿ, ಕಿಮತ್ರ ಕಾರಣಂ ಇತಿ ಆಲೋಚನಾ ಮಗ್ನಃ ಬಭೂವ ಅಯಂ ವ್ಯಾಸಃ. ವೇದವ್ಯಾಸರು ವೇದಗಳನ್ನು ವಿಭಾಗಿಸಿದರು ಮತ್ತು ಮಹಾಭಾರತಾದಿಗಳನ್ನು ರಚಿಸಿದರು. ಇಷ್ಟಾದ್ಮೇಲೂ ಕೂಡ ಅವರಿಗೆ ಪೂರ್ಣವಾಗಿ ತೃಪ್ತಿ ಆಗಲಿಲ್ಲ. 26ನೇ ಶ್ಲೋಕದಲ್ಲಿ ಅದನ್ನು ನಾವು ನೋಡಿದ್ದೇವೆ. ಬಹಳ ಪೂರ್ಣ ಸಮಾಧಾನ ಅವರಿಗೆ ಆಗಲಿಲ್ಲ. ಆದ್ದರಿಂದ ದುಃಖ ಆಗದೆ ಹೋದರೂ ಕೂಡ ಇನ್ನೂ ಅತೃಪ್ತಿ ಇದೆ. ಅದಕ್ಕಾಗಿ ನಾನೇನು ಮಾಡಬೇಕು, ಮುಂದೆ ನನ್ನ ಕರ್ತವ್ಯಗಳನ್ನು ಏನು ಮಾಡಬೇಕು ಅಂತ ವಿಚಾರ ಮಾಡಿದರು. ನಾನು ನನ್ನ ಜೀವನದಲ್ಲಿ ಹೇಗೆ ವರ್ತಿಸಬೇಕಾಗಿತ್ತು ಹಾಗೆ ವರ್ತಿಸಿದ್ದೇನೆ. ಅನೇಕ ವ್ರತಗಳನ್ನು ಪಾಲಿಸಿದ್ದೇನೆ,
ವೇದಗಳನ್ನು ಅಧ್ಯಯನ ಮಾಡಿ ಆ ವೇದಾಭಿಮಾನಿ ದೇವತೆಗಳನ್ನು ಪೂಜಿಸಿದ್ದೇನೆ, ಗುರುಗಳನ್ನು ಪೂಜಿಸಿದ್ದೇನೆ, ಅಗ್ನಿಗಳನ್ನು ಪೂಜಿಸಿದ್ದೇನೆ, ಗುರುಗಳ ಆಜ್ಞೆಯಂತೆ ನಡ್ಕೊಂಡಿದ್ದೇನೆ. ಹೀಗೆ ನಾನು ಇನ್ನೇನನ್ನು ತಾನೇ ಮಾಡಬೇಕಾಗಿದೆ? ನನ್ನ ಕರ್ತವ್ಯ ಏನು ಬಾಕಿ ಇದೆ ಈ ಜಗತ್ತಿನಲ್ಲಿ? ವ್ಯಾಸರು ತಾನೆಲ್ಲವನ್ನೂ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳುವುದೇನಿದೆ, ಆಚಾರಾಪೇಕ್ಷೆಯ ಧೃತವ್ರತತ್ವಾದಿ ಪರಿಪೂರ್ಣಸ್ಯ. ಪರಿಪೂರ್ಣನೇ. ವ್ಯಾಸರು ಭಗವಂತನ ಅವತಾರ ಆದ್ದರಿಂದ ಅವರು ಪರಿಪೂರ್ಣವಾದಂಥ ವ್ಯಕ್ತಿತ್ವವುಳ್ಳವರೇ. ಆದರೂ ಕೂಡ ನಾನು ವ್ರತವನ್ನು ಮಾಡಿ ಎಲ್ಲ ವ್ರತಗಳನ್ನು ಮಾಡಿದ್ದೇನೆ, ಒಬ್ಬ ಸಾಧಕ ಮಾಡಬೇಕಾದ ಎಲ್ಲ ವ್ರತಗಳನ್ನು ಮಾಡಿದ್ದೇನೆ, ಮತ್ತು ಗುರುಗಳನ್ನು, ತಂದೆ ತಾಯಂದಿರನ್ನು ಎಲ್ಲರನ್ನು ಕೂಡ ಗೌರವಿಸಿದ್ದೇನೆ, ಅಗ್ನಿ ಕಾರ್ಯ ಮೊದಲಾದವುಗಳನ್ನು ಮಾಡಿದ್ದೇನೆ ಅಂತ ಹೇಳ್ಕೊಳ್ಳುವುದೇನಿದೆ, ಇದು ಯಾತಕ್ಕಾಗಿ? ಆಚಾರಾಪೇಕ್ಷೆಯ, ಜಗತ್ತಿಗೆ ಇದನ್ನು ತೋರಿಸುವುದಕ್ಕಾಗಿ ನಾನು ಹೀಗೆ ಮಾಡಿದ್ದೇನೆ ಅಂತ ಅದರ ತಾತ್ಪರ್ಯ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ. ಯಾರ್ಯಾರು ಏನೇನನ್ನು ಆಚರಿಸ್ತಾರೋ, ಶ್ರೇಷ್ಠನಾದವನು ಏನು ನಡೆದು ತೋರಿಸ್ತಾನೆ, ನುಡಿದು ತೋರಿಸ್ತಾನೆ, ಅದನ್ನೇ ಸಮಾಜದಲ್ಲಿ ಎಲ್ಲರೂ ಕೂಡ ಆಚರಿಸ್ತಾರೆ. ಅದಕ್ಕಾಗಿ ಈ ಥರ ಇವರು ನಾನು ಮಾಡಬೇಕಾದ್ದೆಲ್ಲವನ್ನೂ ಮಾಡಿದ್ದೇನೆ, ಮಾನಿತಾಹ ನಿರ್ವೆಲೀಕೇನ, ಯಾವುದೇ ಕಪಟ ಬುದ್ಧಿ ಇಲ್ಲದೇನೆ ಎಲ್ಲವನ್ನೂ ಮಾಡಿದ್ದೇನೆ ಅಂತ ಹೇಳ್ಕೊತಾ ಇದ್ದಾರೆ. ಭಾರತವ್ಯಪದೇಶೇನ ಆಮ್ನಾಯಾರ್ಥ ಪ್ರಕೀರ್ತಿತ. ವೇದದಲ್ಲಿ ಯಾರಿಗೆ ಅಧಿಕಾರ ಇಲ್ಲ ಅಂಥ ಸ್ತ್ರೀಯರು, ಶೂದ್ರರು ಮೊದಲಾದವರಿಗಾಗಿ ಭಾರತವನ್ನು ರಚನೆ ಮಾಡಿದೆ. ಅಲ್ಲಿ ವೇದದ ಒಟ್ಟಾರೆ ಅರ್ಥವನ್ನೇ ನಾನು ತೆರೆದು ತೋರಿಸಿದ್ದೇನೆ. ದೃಶ್ಯತೆ ಯತ್ರ ಧರ್ಮೋ ಹಿ ಸ್ತ್ರೀಶೂದ್ರಾದಿವಿರತ್ಯುತ. ಅವ್ರಿಗೂ ಕೂಡ ಸುಲಲಿತವಾಗಿ ಈ ವೇದ ಮತ್ತು ಪುರಾಣ, ವೇದ ಮತ್ತು ಉಳಿದ ಉಪನಿಷತ್ತುಗಳು ಇವುಗಳ ಅರ್ಥವೆಲ್ಲ ತಿಳಿಯುವಂತೆ ಮಾಡಿದ್ದೇನೆ. ಇಷ್ಟಾದರೂ ಕೂಡ ನನ್ನ ಈ ವ್ಯಕ್ತಿತ್ವಕ್ಕೆ ಸಮಾಧಾನ ಇಲ್ಲ, ನನ್ನ ಈ ಮನಸ್ಸಿಗೆ ಸಮಾಧಾನ ಇಲ್ಲ, ಇನ್ನೂ ಏನೋ ಮಾಡಬೇಕಾದದ್ದಿದೆ ಅನ್ನುವಂತೆ ನನಗೆ ಕಾಣಿಸ್ತಾ ಇದೆ ಅಂತ ಹೀಗೆ ವ್ಯಾಸರ ಆಲೋಚನೆ ಮಾಡಿದರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಟೀಕೆಗಳಲ್ಲಿ, ಟಿಪ್ಪಣಿಗಳಲ್ಲಿ ಏನೇನಿದೆ ಅಂತನ್ನುವುದನ್ನು ನಾವು ಮೊದಲು ಗಮನಿಸಬೇಕು. ಶ್ಲೋಕಗಳಲ್ಲಿ ಹೆಚ್ಚು ವಿವಾದ ಇಲ್ಲ. ಅಸಂಪನ್ನ ಇವಾ ಭಾತಿ ಬ್ರಹ್ಮವರ್ಚಸ್ವಿ ಸತ್ತಮಃ ಅನ್ನುವಂಥ ಶ್ಲೋಕವೊಂದನ್ನು ಬಿಟ್ಟರೆ ಬೇರೆ ಶ್ಲೋಕಗಳಲ್ಲಿ ಹಾಗೆ ಬಹಳ ವ್ಯತ್ಯಾಸ ಏನೂ ಇಲ್ಲ. ಆದರೂ ಕೂಡ ಅವ್ರು ಏನು ಹೇಳ್ತಾರೆ ಅಂತನ್ನೋದು ಈಗ ನಾವು ಗಮನಿಸಬೇಕು. ಶ್ರೀಧರಿ ವ್ಯಾಖ್ಯಾನದಲ್ಲಿ, ವೀರರಾಘವರ ವ್ಯಾಖ್ಯಾನದಲ್ಲಿ ಏನು ಸಂಗತಿಗಳಿವೆ ಅಂತ ನಾವು ನೋಡಬೇಕು. ಧೃತಂ ವೃತಂ, ವ್ರತಗಳನ್ನು ಮಾಡಿದ್ದೇನೆ. ಛಂದ ಗುರು ಅಗ್ನಿಸೇವೋಪಯುಕ್ತಂ, ಏನೇನು ನಾನು ಮಾಡಬೇಕಾಗಿತ್ತೋ ಅವೆಲ್ಲವನ್ನೂ ಕೂಡ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಛಂದ ಅಧಿತೈವತಾನಿ, ಛಂದಸ್ಸಿನ ಅಭಿಮಾನಿ ದೇವತೆಗಳು, ಅವರ ಪೂಜೆಯನ್ನು ಮಾಡಿದ್ದೇನೆ. ಗುರವಃ ಅಗ್ನಯ ನಿರ್ವಿಲೀಕೇನ ನಿಷ್ಕಪಟ ಭಾವೇನ. ಇದು ವೀರರಾಘವರ, ಇದು ಶ್ರೀಧರಿಯ ವ್ಯಾಖ್ಯಾನದಲ್ಲಿ. ಛಂದಾದೀನಾಂ ಅನುಶಾಸನಂ ಗೃಹೀತಂ ಕೃತಂ ಚ. ವೇದಪುರುಷನಾದ ಭಗವಂತನ ಮತ್ತು ಉಳಿದೆಲ್ಲ ದೇವತೆಗಳ, ನನ್ನ ಗುರುಗಳ, ನನ್ನ ತಂದೆಯಾದಂಥ ಪರಾಶರ ಋಷಿಯ ಆದೇಶ ಏನಿತ್ತು ಅದನ್ನು ನಾನು ಮಾಡಿದ್ದೇನೆ ಕೂಡ. ಗೃಹೀತ ಅಂದರೆ ಆ ಆಜ್ಞೆಯನ್ನು ಸ್ವೀಕಾರ ಮಾಡಿ ಅದರಂತೆ ನಡೆದುಕೊಂಡಿದ್ದೇನೆ ಅಂತ ಅದರ ತಾತ್ಪರ್ಯ. ಛಂದಾದೀನ, ಈ ಅನುಶಾಸನ ಅಂದರೆ ಆಜ್ಞೆ ಯಾರದು? ವೇದ ಮೊದಲಾದವುಗಳ ಆಜ್ಞೆ. ಶ್ರುತಿಸ್ಮೃತಿ ಹರೆಯರಾಜ್ಞೆ ಅಂತ ಬಂದಿರುವುದರಿಂದ ವೇದಪುರುಷನಾದ ಪರಮಾತ್ಮನ ಆಜ್ಞೆ ಇದೆ, ಅವನೇ ಧರ್ಮಪುರುಷ. ಮತ್ತು ಉಳಿದೆಲ್ಲ ದೇವತೆಗಳ, ಗುರುಗಳ ಆಜ್ಞೆಯನ್ನು ಕೂಡ ನಾನು ಸ್ವೀಕಾರ ಮಾಡಿ ಅದರಂತೆ ನಡೆದಿದ್ದೇನೆ ಅಂತ ಅದರ ಅರ್ಥ. ಕೆಲವು ಕಡೆ ಕೇವಲ ಗುರುಗಳ ಆಜ್ಞೆಯಂತೆ ನಡೆದುಕೊಂಡಿದ್ದೇನೆ ಅಂತ ಹೀಗೆ ಕೂಡ ಅರ್ಥ ಕೇಳಿ ಬರ್ತದೆ. ಏನು ಬಹಳ ವ್ಯತ್ಯಾಸ ಏನಾಗೋದಿಲ್ಲ, ಆದರೂ ಏನು ಮಾಡಿದ್ದಾರೆ ಅಂತ ಅನ್ನೋದನ್ನು ಹೇಳಿದೆ ಅಷ್ಟೆ. ಹೀಗೆ ನನಗೆ
ಮತ್ತು ಕೂಡ ಅತೃಪ್ತಿಗೆ ಕಾರಣ ಇದೆ. ಈಗ ನಾವು ನೋಡಬೇಕಾದಂಥ ಒಂದು ಶ್ಲೋಕ ಈ ಬ್ರಹ್ಮವರ್ಚಸ್ಯ ಸತ್ತಮಃ ಅನ್ನುವ ಶಬ್ದವನ್ನು ಒಳಗೊಂಡಂಥ ಶ್ಲೋಕ. ಅದನ್ನು ನಾವು ನೋಡಬೇಕಾಗಿದೆ. ಅದಕ್ಕಿಂತ ಮುಂಚೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ ಅದೊಂದನ್ನು ಗಮನಿಸಬೇಕು. ನಾತಿ ಪ್ರಸನ್ನ ಹೃದಯ ಇತ್ಯಾದಿ ಶ್ಲೋಕಗಳಿಗೆ ಆಚಾರಾಪೇಕ್ಷೆಯ ಲೋಕಾನಾಂ, ಜಗತ್ತಿಗೆ ಏನು ನಡೆದು ತೋರಿಸ್ಬೇಕಾಗಿತ್ತೋ ಅದರಂತೆ ನಾನು ನಡೆದು ತೋರಿಸಿದ್ದೇನೆ ಅಂತ ವ್ಯಾಸರು ಹೇಳ್ತಿದ್ದಾರೆ. ಗುರುಣಾಂ ಅನುಶಾಸನಂ ಆಜ್ಞಾ. ಅನುಶಾಸನ ಅಂತಂದರೆ ಗುರುಗಳ ಆಜ್ಞೆಗೆ ಅನುಶಾಸನ ಅಂತಾರೆ ಅಂತ ಅದೊಂದಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಯಾದವಾರ್ಯರ ವ್ಯಾಖ್ಯಾನದಲ್ಲಿ. ಪರಮಾತ್ಮನ ಆಜ್ಞೆ, ವೇದಾಭಿಮಾನಿ ದೇವತೆಗಳ ಆಜ್ಞೆ, ಹಾಗೆ ಗುರುವಿನ ಆಜ್ಞೆ ಎಲ್ಲವನ್ನೂ ಕೂಡ ಇಟ್ಕೊಂಡ್ರೆ ಅದಕ್ಕೆ ಹೆಚ್ಚು ವ್ಯಾಪ್ತಿ ಸಿಗ್ತದೆ, ಹೆಚ್ಚು ಅರ್ಥ ಸಿಗ್ತದೆ. ಭಾರತ ವ್ಯಪದೇಶೇನ ಹಿ ಆಮ್ನಾಯಾರ್ಥ ಪ್ರಕೀರ್ತಿತಃ. ಯದರ್ಥಂ ಅವತೀರ್ಣೋಸ್ಮಿ ತದಪಿ ಕೃತಂ. ನನ್ನ ಅವತಾರದ ಹೆಚ್ಚಿನ ಕ್ರಿಯೆಗಳನ್ನೆಲ್ಲ ನಾನು ಮಾಡಿ ಮುಗಿಸಿದ್ದೇನೆ. ಅವತಾರ ಯಾವುದರಿಂದ ಸಂಪನ್ನ ಆಗಬೇಕಾಗಿತ್ತೋ ಅದೆಲ್ಲವನ್ನು ಕೂಡ ಮಾಡಿ ಮುಗಿಸಿದ್ದೇನೆ. ಆಮ್ನಾಯಾಃ ಅಪಿ ಉದ್ಧೃತಾಃ. ಅಥಾಪಿ ಬತ ಮೇ ದೈಹ್ಯಃ ಹಿ ಆತ್ಮಾ ಚೈವ ಆತ್ಮನಾ ವಿಭುಃ ಅಸಂಪನ್ನ ಇವಾ ಭಾತಿ ಬ್ರಹ್ಮವರ್ಚಸ್ವಿ ಸತ್ತಮಃ. ಕೆಲವು ಕಡೆ ಬ್ರಹ್ಮವರ್ಚಸ್ಯ ಸತ್ತಮಃ, ಮತ್ತು ಬ್ರಹ್ಮವರ್ಚಸ್ವಿ ಉಷತ್ತಮಃ, ಉಷತ್ತಮ ಅಂತ ಕೆಲವು ಕಡೆ ಪಾಠ ಇದೆ. ಹೀಗೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಎಲ್ಲ ಕಡೆ ಕಾಣಿಸ್ತದೆ. ನನ್ನ ಈ ವ್ಯಕ್ತಿತ್ವ ವ್ಯಾಸರು ಹೇಳ್ಕೊತಾ ಇದ್ದಾರೆ, ಇದು ಸಾಮಾನ್ಯವಾದ ವ್ಯಕ್ತಿತ್ವ ಅಲ್ಲ, ಬ್ರಹ್ಮವರ್ಚಸ್ಯ ಸತ್ತಮ. ಇದು ಬ್ರಹ್ಮವರ್ಚಸ್ಯರು ಅಂದರೆ ಶಾಸ್ತ್ರಾಧ್ಯಯನ ಮಾಡಿ ಏನು ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕಾಗಿತ್ತು ಅದನ್ನು ಸಂಪಾದನೆ ಮಾಡಿದಂಥವರು. ಅವರ ಮುಖದಲ್ಲಿಯೂ ಕೂಡ ಆ ಅಧ್ಯಯನದ ಜ್ಞಾನದ ಅವರ ಆಚಾರ ವಿಚಾರದ ಕಳೆ ಒಂದು ಗೋಚರಿಸ್ತಿರ್ತದೆ. ಹೀಗೆ ಬ್ರಹ್ಮವರ್ಚಸ್ಸು ಅಂದರೆ ಆಂತರಿಕವಾದ ಜ್ಞಾನ, ಮತ್ತು ಆ ಆಂತರಿಕವಾದ ಜ್ಞಾನದ ಒಂದು ಪ್ರಭಾವ ಮುಖದ ಮೇಲೆ ಏನು ಕಾಣ್ತದೆ ಅದೂ ಕೂಡ ಅಂತ ತಿಳ್ಕೊಳ್ಬೇಕು. ಮೊದಲು ಈ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಬ್ರಹ್ಮವರ್ಚಸಂ ವೇದಶ್ರವಣ ಅಧ್ಯಯನ ಉತ್ಕರ್ಷಣಂ ತೇಜ. ವೇದಗಳ ಶ್ರವಣ ಮತ್ತು ಅದರ ಅಧ್ಯಾಪನ, ಇನ್ನೊಬ್ಬರಿಗೆ ಪಾಠ ಮಾಡಿದ್ರಿಂದ ಏನೊಂದು ತೇಜಸ್ಸು ಬರಬೇಕು, ಆ ತೇಜಸ್ಸು. ತತ್ರ ಸಾಧವ ಬ್ರಹ್ಮವರ್ಚಸ್ಯಾಹ. ಆ ಬ್ರಹ್ಮವರ್ಚಸ್ಸನ್ನು ಪಡೆದುಕೊಂಡವರು, ಬ್ರಹ್ಮವರ್ಚಸ್ಸನ್ನು ಶಬ್ದಕ್ಕೆ ಯ ಅಂತ ಪ್ರತ್ಯಯ ಬರಬೇಕಾದ್ರೆ ಆ ಬ್ರಹ್ಮವರ್ಚಸ್ಸನ್ನು ಪಡೆದುಕೊಂಡು ಸಾಧು ಸತ್ಪುರುಷರಾದವರು, ಅದನ್ನು ಪಡ್ಕೊಳ್ಳುವುದರಲ್ಲಿ ಬ್ರಹ್ಮವರ್ಚಸ್ಸನ್ನು ಪಡ್ಕೊಳ್ಳಿಕ್ಕೆ ಬೇಕಾದ ಶ್ರವಣ ಅಧ್ಯಯನ ಮೊದಲಾದವುಗಳನ್ನು ತುಂಬ ಸಾಧುವಾದ ರೀತಿಯಲ್ಲಿ ಮಾಡುವವರು. ತತ್ರ ಸಾಧು ಅನ್ನುವ ಅರ್ಥದಲ್ಲಿ ಆ ಪ್ರತ್ಯಯ ಬರೋದು. ಆದ್ದರಿಂದ ಬ್ರಹ್ಮವರ್ಚಸ್ ಅನ್ನುವ ಶಬ್ದಕ್ಕೆ ಅದು ಮೂಲತಃ ವ್ಯಂಜನಾಂತ ಶಬ್ದವಾದರೂ ಕೂಡ ಯ ಅನ್ನುವ ಪ್ರತ್ಯಯ ಬಂದು ಅದು ಬ್ರಹ್ಮವರ್ಚಸ್ಯ ಅಂತಾಗಿದೆ. ಅವರಲ್ಲಿ ಸಪ್ತಮಃ ಶ್ರೇಷ್ಠನಾಗಿದ್ದರೂ ಕೂಡ ಅಂತ ಅರ್ಥ. ಅಥವಾ ಇನ್ನೂ ಒಂದು ಅರ್ಥ ಮಾಡ್ತಾರೆ, ಬ್ರಹ್ಮವರ್ಚಸವಾನಪಿ ಅಸತ್ತಮಃ ಇವಾಭಾತಿ. ನಾನು ಬ್ರಹ್ಮವರ್ಚಸ್ ಉಳ್ಳವನೇ ಆಗಿದ್ದೇನೆ, ಹೌದು, ಆದರೂ ಕೂಡ ಹೊರನೋಟಕ್ಕೆ ಅಸತ್ತಮಃ, ನಾನು ಶ್ರೇಷ್ಠ ಅಲ್ಲವೇನೋ ಅನ್ನುವಂತೆ ಕಾಣಿಸ್ತಾ ಇದೆ ಜನರಿಗೆ. ನನಗೆ ಮಾತ್ರ ಅಲ್ಲ, ನನ್ನ ಸುತ್ತಮುತ್ತಿರುವಂಥ ಜನರಿಗೂ ಕೂಡ ಈ ವ್ಯಾಸರ ಕರ್ತವ್ಯ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಅನ್ನುವಂತೆ ಜನರಿಗೆ ಭಾಸ ಆಗ್ತಾ ಇದೆ. ಇಲ್ಲಿ ಜನರು ಯಾರಾದರೂ ವ್ಯಾಸರ ಎದುರಿಗೆ ಹಾಗೆ ಮಾತಾಡ್ಕೊಂಡಿದ್ರೋ ಇಲ್ವೋ, ನೀವು ಇನ್ನೂ ಮಾಡಬೇಕಾದಿದ್ದ ಇದೆ ಅಂತ ಯಾರಾದರೂ ಅವ್ರಿಗೆ ಹೇಳಿದ್ರೋ ಇಲ್ವೋ, ಅದು ವಿಚಾರ ಗೊತ್ತಿಲ್ಲ. ಅಂತೂ ವ್ಯಾಸರು ತಾವು ಜನಮಾನಸವನ್ನು ಅಧ್ಯಯನ ಮಾಡಿದವರಾದ್ದರಿಂದ ಜನರೂ ಕೂಡ ನನ್ನ ಬಗ್ಗೆ ಹೀಗೆ ಭಾವಿಸ್ತಾ ಇರಬಹುದು ಅಂತ ಜನರ ಬಗ್ಗೆ ಭಾವಿಸಿದ್ದಾರಷ್ಟೆ. ಇದು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ನಮ್ಗೆ ಕಾಣಿಸುವಂಥ ಅಭಿಪ್ರಾಯ. ಉಷತ್ತಮಃ ಅಂದರೆ ಕಮನೀಯತಮ, ಅತ್ಯಂತ ಸುಂದರವಾದಂಥ ವ್ಯಕ್ತಿತ್ವ,
ದೈಹಿಕವಾಗಿಯೂ ಸುಂದರವಾದ ವ್ಯಕ್ತಿತ್ವ, ಬೌದ್ಧಿಕವಾಗಿಯೂ ಕೂಡ, ಆಂತರಿಕವಾಗಿಯೂ ಇಂಟೆಲೆಕ್ಚುವಲಿ ಕೂಡ ತುಂಬ ಅದ್ಭುತವಾದಂತಹ ಪರ್ಸನಾಲಿಟಿ ವ್ಯಾಸರು. ಹೀಗೆ ಬ್ರಹ್ಮವರ್ಚಸ್ಯ ಅಂದರೆ ಬ್ರಹ್ಮವರ್ಚಸ್ಸುಳ್ಳಂಥ ವ್ಯಕ್ತಿಗಳು, ಅವರಲ್ಲಿ ಸಪ್ತಮ ಅಂದರೆ ಶ್ರೇಷ್ಠ ಅಂತ ಒಂದರ್ಥ ಮಾಡಿದ್ದಾರೆ ಶ್ರೀಧರಿ ವ್ಯಾಖ್ಯಾನದಲ್ಲಿ. ಬ್ರಹ್ಮವರ್ಚಸ್ಸು ಉಳ್ಳವನಾದರೂ ಕೂಡ ಅಸತ್ತಮಃ, ಕ್ಷುದ್ರನಂತೆ ಕ್ಷುಲ್ಲಕನಂತೆ ಕಾಣಿಸ್ತಾ ಇದ್ದೀನಿ ನಾನು ಜನರ ಕಣ್ಣಿಗೆ ಅಂತ ಇನ್ನೊಂದು ಅರ್ಥ ಕೂಡ ಮಾಡಿದ್ದಾರೆ. ಮತ್ತೆ ದೈಹ್ಯ ಆತ್ಮ ಅಂತಿದೆಯಲ್ಲ, ದೈಹ್ಯ ಆತ್ಮ ಅಂದರೆ ದೇಹದಲ್ಲಿ ಇರುವಂತಹ ಆತ್ಮ ಅಂದರೆ ಜೀವ. ಈ ಜೀವ ಆತ್ಮನ ಸ್ವೇನ ರೂಪೇಣ ಅಸಂಪನ್ನ ತಾದಾತ್ಮ್ಯ ಅಪ್ರಾಪ್ತ ಇವ ಆಭಾತಿ. ಈ ಜೀವ ಪರಮಾತ್ಮನ ಜೊತೆಗೆ ಐಕ್ಯವನ್ನು ಪಡೆಯಬೇಕಾಗಿತ್ತು. ಆ ಐಕ್ಯವನ್ನು ತಾದಾತ್ಮ್ಯವನ್ನು ಇನ್ನೂ ಪಡೆದಂತೆ ಕಾಣಿಸ್ತಾ ಇಲ್ಲ. ದೈಹ್ಯ ಆತ್ಮ ಅಸಂಪನ್ನ, ಅಪರಿಪೂರ್ಣವಾಗಿದೆ ಅಂತ ನಾವು ಅರ್ಥ ಮಾಡಿದರೆ, ಈ ಜೀವ ಇನ್ನೂ ಪರಮಾತ್ಮನ ಜೊತೆಗೆ ಐಕ್ಯವನ್ನು ಪಡೆದಿಲ್ಲ. ಅದ್ವೈತದ ಮತದಂತೆ ಜೀವ ಬ್ರಹ್ಮರಿಬ್ಬರು ಕೂಡ ಐಕ್ಯವನ್ನು ಪಡೆಯುವುದು ಅದೇ ಮುಕ್ತಿ. ನನ್ನ ಈ ಜೀವ ಇನ್ನೂ ಕೂಡ ಪರಮಾತ್ಮನಿಂದ ಐಕ್ಯವನ್ನು ಪಡೆದಿಲ್ಲ ಅಂತ ವ್ಯಾಸರು ತಮ್ಮ ಸಂಕಟವನ್ನು ಹೇಳುವಂತೆ ಅದಕ್ಕೆ ಅರ್ಥ ಮಾಡಿದ್ದಾರೆ. ಇದು ಶ್ರೀಧರಿ ವ್ಯಾಖ್ಯಾನದಲ್ಲಿ ಕಂಡುಬರುವಂಥ ವಿಚಾರ. ವೀರರಾಘವರ ವ್ಯಾಖ್ಯಾನದಲ್ಲಿ ಮೇ ಮಮ ದೈಹ್ಯ ದೇಹಸ್ಥ, ನನ್ನ ದೇಹದಲ್ಲಿರುವಂಥ ಸರ್ವತ್ರ ವ್ಯಾಪ್ತನಾದ ಈ ಪ್ರತ್ಯಗಾತ್ಮ ಅಂದರೆ ಪರಮಾತ್ಮ ಅಂತ ಹೀಗೆ ಅವರು ಅರ್ಥ ಮಾಡಿದ್ದಾರೆ. ಅಥವಾ ದೈಹ್ಯ ಅಂತಂದರೆ ನಮ್ಮ ಅಂತಃಕರಣ, ದೈಹ್ಯ ಆತ್ಮ ಅಂದರೆ ನಮ್ಮ ಒಳಗಿರುವಂತಹ ಅಂತಃಕರಣ, ಮನಸ್ಸು. ಅದು ಈ ಅಧ್ಯಯನ ಇತ್ಯಾದಿಗಳನ್ನು ಮಾಡಿದ್ರೂ ಕೂಡ ಅಸಂಪನ್ನ ಇವಾಭಾತಿ, ಇಷ್ಟೆಲ್ಲ ಪ್ರಶಂಸೆಗೆ ಕಾರಣವಾದ ಜೀವನವು ಧನ್ಯ ಅಂತ ಕರೆಸ್ಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ಥರದ ಕಾರಣಗಳಿದ್ರೂ ಕೂಡ ನನ್ನ ಈ ಮನಸ್ಸು ಇನ್ನೂ ಪರಿಪೂರ್ಣ ಆದಂತೆ ಕಾಣಿಸ್ತಾ ಇಲ್ಲ. ಅಸತ್ತಮ ಅನ್ನೋ ಪಾಠ ವೀರರಾಘವ ವ್ಯಾಖ್ಯಾನಕಾರರಿಗೂ ಕೂಡ ಕಂಡು ಬಂದಿದೆ. ವೀರರಾಘವರು ಕೂಡ ಅದನ್ನು ಹೀಗೊಂದು ಪಾಠ ಇದ್ದರೆ ಏನು ಅರ್ಥ ಮಾಡಬೇಕು ಅಂತ ಹೇಳಿದ್ದಾರೆ. ಬ್ರಹ್ಮವರ್ಚಸ ರಹಿತ, ಅಸತ್ತಮ ಅಂದರೆ ಬ್ರಹ್ಮವರ್ಚಸ್ಸು ಇಲ್ಲದವನಂತೆ ಕಾಣಿಸ್ತಾ ಇದ್ದೇನೆ. ಬ್ರಹ್ಮವರ್ಚಸ್ಸನ್ನು ಬೇಕಾದಷ್ಟು ನಾನು ಸಂಪಾದನೆ ಮಾಡಿದ್ದೇನೆ, ಹೊರ ಕಣ್ಣಿಗೆ ಏನೂ ಬ್ರಹ್ಮವರ್ಚಸ್ಸು ಇಲ್ಲದಂತಹ ಕ್ಷುದ್ರನಾದ ವ್ಯಕ್ತಿಯಂತೆ ನಾನು ಕಾಣಿಸ್ತಾ ಇದ್ದೇನೆ. ಅಸಜ್ಜನತಮಃ, ದುರ್ಜನನಂತೆ ನಾನು ಕಾಣಿಸ್ತಾ ಇದ್ದೇನೆ ಅಂತ ಅವರ ವ್ಯಾಖ್ಯಾನ, ಇದು ವೀರರಾಘವರ ವ್ಯಾಖ್ಯಾನದಲ್ಲಿ. ಮತ್ತು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೂ ಕೂಡ ಅದಕ್ಕೆ ಹೆಚ್ಚಿನ ಅರ್ಥಗಳನ್ನೇನೂ ಬರೆದಿಲ್ಲ. ಅನೇಕ ಬಾರಿ ಕೆಲವು ಅಂತರಂಗದ ಅರ್ಥಗಳನ್ನು, ಸ್ಥೂಲ ನೋಟಕ್ಕೆ ಏನೋ ಒಂದು ಅರ್ಥ ತಿಳಿತದೆ, ಅದಲ್ಲದೆ ಕೆಲವು ಬೇರೆ ಅರ್ಥಗಳನ್ನು ಅವರು ಬರೆಯುವ ಪ್ರಯತ್ನ ಮಾಡ್ತಾರೆ. ಅಂಥ ಅರ್ಥಗಳು ಕೆಲವು ಬಾರಿ ನಮಗೆ ಮನವರಿಕೆಗೆ ಸಿಗ್ತವೆ, ಕೆಲವು ಬಾರಿ ಸಿಗೋದಿಲ್ಲ. ಸ್ವಲ್ಪ ವ್ಯತ್ಯಾಸ ಹೀಗಿರ್ತದೆ. ಈ ಶ್ಲೋಕಕ್ಕೆ ವಾಸ್ತವಿಕವಾದ ಅರ್ಥ ಏನು? ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಬರೆದಿದ್ದಾರೆ. ಅದನ್ನು ಈಗ ನಾವು ಭಾಗವತ ತಾತ್ಪರ್ಯ ನೋಡಿ ಅದಕ್ಕನುಸಾರವಾಗಿ ವಿಜಯಧ್ವಜಿಯ ಮತ್ತು ಯಾದವಾರರ ಅಭಿಪ್ರಾಯಗಳನ್ನು ನೋಡಬೇಕು. ದೈಹ್ಯ ಅಂದರೆ ಬಹುತೇಕ ವ್ಯಾಖ್ಯಾನಕಾರರಿಗೆ ದೇಹದಲ್ಲಿರುವಂಥ ಆತ್ಮ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಆದರೆ ಆಚಾರ್ಯರು ದೈಹ್ಯ ದೇಹರೂಪ ಆತ್ಮ ಅಂತ ಹೀಗೆ ಅರ್ಥ ಹೇಳ್ತಾರೆ. ಅಥಾಪಿ ಬತಮೇ ದೈಹ್ಯ ಆತ್ಮ ಚ ಆತ್ಮನೈವ ವಿಭು, ಈಗ ಅದರ ಅರ್ಥ ನನ್ನ ದೇಹರೂಪವಾದ ಆತ್ಮ. ದೇಹರೂಪವಾದ ಆತ್ಮ ಅಂದ್ರೆ ಏನು? ಈ ಜಗತ್ತಿನಲ್ಲಿ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಉಳಿದವರೆಲ್ಲರಿಗೂ ಕೂಡ ದೇಹವೇ ಆತ್ಮ ಅಲ್ಲ. ಅವರಿಗೆ ಅವರ ಸ್ವರೂಪ ದೇಹಕ್ಕೆ ಒಂದು ಹೊದಿಕೆಯ ರೂಪದಲ್ಲಿ ಲಿಂಗದೇಹ ಇರ್ತದೆ. ಲಿಂಗದೇಹದ ಹೊರಗೆ ಅನಿರುದ್ಧ ದೇಹ ಇರ್ತದೆ. ಆ ಅನಿರುದ್ಧ ದೇಹದ ಹೊರಗೆ ಒಂದು ಸ್ಥೂಲವಾದಂಥ ದೇಹ, ಭೌತ ದೇಹ ಇರ್ತದೆ. ಹೀಗೆ ಉಳಿದ ಎಲ್ಲ ಜೀವರಿಗೂ ಕೂಡ, ಲಕ್ಷ್ಮೀದೇವಿ ಮತ್ತು ಪರಮಾತ್ಮೆಯವರನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಜೀವರಿಗೂ ಕೂಡ ಈ ಸಂಸಾರದಲ್ಲಿ ಇರುವಷ್ಟು ಕಾಲ ಆ ದೇಹ ಅಂತನ್ನೋದು
ಬೇರೆ, ಆತ್ಮ ಅಂತ ಅನ್ನೋದು ಬೇರೆ. ಆದರೆ ಪರಮಾತ್ಮ ಮತ್ತು ಲಕ್ಷ್ಮಿ ಮಾತ್ರ ಯಾವತ್ತೂ ಕೂಡ ಸಂಸಾರಕ್ಕೆ ಬಂದವರಲ್ಲ. ಆದ್ದರಿಂದ ಅಲ್ಲಿ ದೈಹ್ಯ ಆತ್ಮ ಅಂದರೆ ದೇಹರೂಪವಾದ ಆತ್ಮ. ಪರಮಾತ್ಮನಿಗೆ ದೇಹನೂ ಅವನ ಆ ಆತ್ಮವೂ ಕೂಡ ಎರಡೂ ಒಂದೇ ಅಂತ ಅರ್ಥ. ಅವನ ಒಳಗಿನ ಸ್ವರೂಪವೂ ದೇಹವೂ ಒಂದೇ. ಒಳಗಿನ ಸ್ವರೂಪ ಹೇಗೆ ಅಪ್ರಾಕೃತನೋ ಹಾಗೆ ಈ ದೇಹವೂ ಕೂಡ ಅಪ್ರಾಕೃತ. ಪರಮಾತ್ಮನ ದೇಹ, ಅವನ ಜೀವ ಅರ್ಥಾತ್ ಅವನ ಸ್ವರೂಪ, ಒಳಗಿನ ಸ್ವರೂಪ ಇದು ಭಿನ್ನ ಅಲ್ಲ ಅನ್ನು ತೋರಿಸುವುದಕ್ಕಾಗಿಯೇ ದೈಹ್ಯ ಆತ್ಮ ಅಂತ ಹೇಳಿದ್ದಾರೆ. ಮತ್ತೆ ಆತ್ಮನ ವಿಭು ಚ ಏವ ಆತ್ಮನ ವಿಭು, ಆತ್ಮನೈವ ವಿಭು. ಏವ ಅಂತ ಅನ್ನೋದನ್ನು ಆತ್ಮನ ಅನ್ನೋದ್ರ ನಂತರ ಸೇರಿಸ್ಕೊಂಡ್ಬಿಟ್ರೆ ಆತ್ಮನ ವಿಭು ಸ್ವತಃ ವ್ಯಾಪ್ತ, ತಾನೇ ವ್ಯಾಪ್ತನಾದವನು. ಇವನ ವ್ಯಾಪ್ತಿ ದೇಶತಃ ಗುಣತಃ ಕಾಲತಃ ವ್ಯಾಪ್ತಿ ಏನಿದೆ, ಈ ವ್ಯಾಪ್ತಿ ಬೇರೆ ಯಾರ್ದೋ ಅನುಗ್ರಹದಿಂದ ತಪಸ್ಸಿನ ಸಾಧನೆಯಿಂದ ಬಂದದ್ದಲ್ಲ, ಸ್ವಯಂ ತನಗೇ ಬಂದಿದೆ ಅಂತ ಅದರ ಅರ್ಥ. ತಸ್ಯ ಸರ್ವಾವತಾರೇಶು ನವಿಶೋತ್ಸೋಸ್ತಿ ಕಶ್ಚನ, ಆ ಪರಮಾತ್ಮನಿಗೆ ಯಾವ ಅವತಾರಗಳಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ. ದೇಹ ದೇಹಿ ವಿಭೇದಶ್ಚ ನಪರೇ ವಿದ್ಯತೆ ಕ್ವಚಿತ. ಮೂಲ ರೂಪದಲ್ಲಿ ದೇಹ ಬೇರೆ ಅಲ್ಲ, ಅವನ ಸ್ವರೂಪ ಬೇರೆ ಅಲ್ಲ. ಅವತಾರ ರೂಪದಲ್ಲಿ ಬಂದಾಗ ಏನಾದರೂ ಭೌತವಾದ ದೇಹವನ್ನು ತಗೊಂಡಿರ್ತಾನ ಅಂತ ಕೇಳಿದರೆ ಯಾವ ಅವತಾರದಲ್ಲಿಯೂ ಆ ಥರ ಅವನು ಭಿನ್ನವಾದ ದೇಹವನ್ನು ತಗೊಳ್ಳೋದಿಲ್ಲ. ದೇಹ ಬೇರೆ, ದೇಹದೊಳಗಿರುವಂತಹ ವ್ಯಕ್ತಿತ್ವ ಬೇರೆ ಅನ್ನುವುದಿಲ್ಲ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ. ಸರ್ವೇ ಅವತಾರಾ ವ್ಯಾಪ್ತಾಶ್ಚ ಸರ್ವೇ ಸೂಕ್ಷ್ಮಾಶ್ಚ ತತ್ವತಃ. ಆದ್ದರಿಂದಲೇ ಭಗವಂತನ ಎಲ್ಲ ಅವತಾರಗಳು ವ್ಯಾಪ್ತ, ಮತ್ತು ಎಲ್ಲ ಅವತಾರಗಳು ಸೂಕ್ಷ್ಮವೂ ಹೌದು. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಅನ್ನೋದು ಭಗವಂತನ ಎಲ್ಲ ಅವತಾರಗಳಿಗೂ ಕೂಡ ಒಂದೇ ಹೊಂದುತ್ತದೆ ಅಂತ ಅದರ ತಾತ್ಪರ್ಯ. ಐಶ್ವರ್ಯ ಯೋಗಾತ್ ಭಗವಾನ್ ಕ್ರೀಡತ್ಯೇವಂ ಜನಾರ್ದನ. ಒಬ್ಬನೇ ಪರಮಾತ್ಮ ಅನೇಕ ರೂಪಗಳನ್ನು ತಾಳುವುದು ಹೇಗೆ? ಅದೇ ಒಂದು ದೊಡ್ಡ ಸೋಜಿಗ. ಮೊದಲು ನಮಗೆ ಅನೇಕ ರೂಪಗಳನ್ನು ತಾಳಲಿಕ್ಕಾಗ್ತಿಲ್ಲ. ಅನೇಕ ರೂಪಗಳನ್ನು ತಾಳಿದವರು ಯಾರನ್ನು ಕೂಡ ನಾವು ನೋಡಿಯೂ ಇಲ್ಲ. ಹಾಗಿರುವಾಗ ಒಬ್ಬನೇ ಪರಮಾತ್ಮ ಮೂಲತಃ ಒಬ್ಬನೇ ಆದರೂ ಕೂಡ ಈ ರೂಪಗಳನ್ನೆಲ್ಲ ಯಾಕೆ ತಾಳ್ತಾನೆ? ಮತ್ತೆ ಅವನು ಅನೇಕ ರೂಪಗಳನ್ನು ಯಾಕೆ ತಾಳ್ತಾನೆ ಅಂತ ಒಂದು, ಮತ್ತು ತಾಳಿದ ರೂಪಗಳಲ್ಲಿ ಕೆಲವು ಏನಾದರೂ ಭೌತಿಕವಾದ ದೇಹಗಳಿವೆಯಾ ಅಂತನ್ನುವುದು ಮತ್ತೊಂದು ಪ್ರಶ್ನೆ. ಅದಕ್ಕೆ ಉತ್ತರ ಸರ್ವೇ ಅವತಾರಾ ವ್ಯಾಪ್ತ, ಎಲ್ಲವೂ ವ್ಯಾಪ್ತವಾಗಿವೆ, ಎಲ್ಲವೂ ಸೂಕ್ಷ್ಮಗಳೂ ಆಗಿವೆ. ಇದೆಲ್ಲವೂ ಕೂಡ ಭಗವಂತನ ಐಶ್ವರ್ಯದಿಂದ ಆಗ್ತದೆ. ನಮ್ಮಲ್ಲಿ ಅಣುವಿಗಿಂತ ಅಣುವಾದದ್ದು, ಮಹತ್ತಿಗಿಂತ ಮಹತ್ತಾದಂಥ ಬೇರೆ ವಸ್ತುವನ್ನು ನಾವು ನೋಡಿಲ್ಲ. ಒಂದು ಆಕಾಶ ಒಂದು ಹಾಗಿದೆ. ಆಕಾಶ ದೊಡ್ಡದಕ್ಕಿಂತೂ ದೊಡ್ಡದು, ಸಣ್ಣದಕ್ಕಿಂತಲೂ ಸಣ್ಣದು. ಅಂಥದ್ದೊಂದು ಉದಾಹರಣೆ ಈ ಭಗವಂತನಿಗೂ ಕೂಡ ನಾವು ಆಕಾಶವತ್ ಸರ್ವಗತಶ್ಚ ನಿತ್ಯಂ ಅನ್ನೋ ಮಾತಿನಿಂದ ತಗೊಳ್ಬೋದು. ಅಂತೂ ಎಲ್ಲ ಏಕಕಾಲದಲ್ಲಿ ಸರ್ವತ್ರ ವ್ಯಾಪ್ತನೂ ಆಗಿದ್ದಾನೆ, ಸೂಕ್ಷ್ಮನೂ ಆಗಿದ್ದಾನೆ ಅನ್ನುವ ಸಂಗತಿ ಅದು ಐಶ್ವರ್ಯದಿಂದ, ಭಗವಂತನ ಐಶ್ವರ್ಯದಿಂದಲೇ ಹೊಂದುತ್ತದೆ ಅಂತ ನಾವು ಹೇಳಬೇಕಷ್ಟೆ. ಅದು ಬಿಟ್ಟು ಬೇರೆ ಮಾರ್ಗ ಅದಕ್ಕಿಲ್ಲ. ವಿರುದ್ಧ ಶಕ್ತಯೋ ಯಸ್ಯ ನಿತ್ಯ ಯುಗಪದೇವ ಹಿ ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ ಅಂತ ವರಾಹ ಪುರಾಣದ ಮಾತೊಂದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಉದ್ಧರಿಸ್ತಾರೆ. ಭಗವಂತನಿಗೆ ಸಂಬಂಧಪಟ್ಟಂತೆ ಒಂದು ರೂಪ, ಅನೇಕ ರೂಪಗಳು, ಒಂದು ಉಪಕರಣ ಅವನ ಕೈಯಲ್ಲಿರುವಂಥದ್ದು, ಮತ್ತು ಆ ಥರದ ಅನೇಕ ಥರದ ಅವನ ಕೈಯಲ್ಲಿರುವಂಥ ಆಯುಧಗಳು, ಇವೆಲ್ಲ ಹೀಗೆ ಏನಿವೆ, ಈ ಥರದ್ದು ವಿರುದ್ಧ ಶಕ್ತಯ ಯಸ್ಯ ನಿತ್ಯಾಹ, ಅವ ಭಗವಂತನಲ್ಲಿರುವಂಥ ಎಲ್ಲ ಶಕ್ತಿಗಳು, ಅವನ ವೈಭವಗಳು ಕೂಡ ಅವೆಲ್ಲ ನಿತ್ಯವಾದದ್ದೇ. ಮತ್ತು ಪರಸ್ಪರ ವಿರುದ್ಧ ಆದರೂ ಕೂಡ ಏಕತ್ರ ಅವೆಲ್ಲ ಕಂಡು ಬರ್ತವೆ. ಸೃಷ್ಟಿ ಮಾಡುವ ಪ್ರಕ್ರಿಯೆ ಈಗಲೂ ನಡೆದಿದೆ, ಲಯ ಮಾಡುವ ಪ್ರಕ್ರಿಯೆ ಈಗೂ ನಡೆದಿದೆ. ಮುಂದೆ ಆಗೋ ನಡೆಯೋದು, ಹಿಂದೆ ಆಗೋ ನಡೆದದ್ದು ಅಂತ ಅರ್ಥ ಅಲ್ಲ. ಎಲ್ಲ ಪ್ರಕ್ರಿಯೆಗಳು ಕೂಡ ಎಲ್ಲ ಕಾಲದಲ್ಲೂ ಇದ್ದೇ ಇರ್ತವೆ. ವಿರುದ್ಧ ಶಕ್ತಯೋ ಯಸ್ಯ ನಿತ್ಯಾಹ ಯುಗಪದೇವ ಹೇ, ಒಂದೇ ಕಾಲದಲ್ಲಿ ಇರ್ತವೆ. ತಸ್ಮೈ ನಮೋ ಭಗವತೆ ವಿಷ್ಣುವೇ ಸರ್ವಜಿಷ್ಣುವೇ, ಅಂಥ ಭಗವಂತನಿಗೆ ನಮಸ್ಕಾರ ಅಂತ ವರಾಹ ಪುರಾಣದ ಮಾತದು. ಹೀಗೆ ಅವನ ಎಲ್ಲ ಅವತಾರಗಳು ಕೂಡ ಪೂರ್ಣವೇ. ಅವನ ಕೈಯಲ್ಲಿರುವಂಥ ಉಪಕರಣ, ಆಯುಧ ಇತ್ಯಾದಿಗಳು ಕೂಡ ಅವು ಪೂರ್ಣವೇ. ಯಥಾಹಿ ಭಗವಾನೇವ ವಸ್ತುತಃ ಸತ್ಯಯತ ಸತ್ಯೇನಾನೇನ ನ ಸರ್ವೇ ಯಾಂತುನಾಶಂ ಉಪದ್ರವಾಹ ಯಥೈಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧಲಿಂಗಾಖ್ಯಾ ದತ್ತೇ ಶಕ್ತಿ ಸಮಾಯಯ ತೇನೇವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿ
ಪಾತು ಸರ್ವೈ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ ಅಂತ ನಾರಾಯಣ ವರ್ಮದಲ್ಲಿ ನಮ್ಗೆ ಕಾಣಿಸುವಂಥ ಒಂದು ಮಂತ್ರ. ವಿಕಲ್ಪರಹಿತ, ಭಗವಂತನಿಗೆ ಭೇದವಿಲ್ಲ, ಅವನೊಳಗೆ ಭೇದ ಇಲ್ಲ. ಆದರೂ ಕೂಡ ಭೂಷಣ ಆಯುಧ ಲಿಂಗಾಖ್ಯ, ತಾನೇ ಆಭರಣವಾಗಿ ತಾನೇ ಆಯುಧವಾಗಿ ಅನೇಕ ರೂಪಗಳನ್ನು ಭಗವಂತ ತನ್ನ ಒಂದು ರೂಪದಲ್ಲೇ ತಾಳ್ತಾನೆ. ಹೀಗೆ ಒಂದರಲ್ಲೇ ಅನೇಕ ಇದೆ. ಅನೇಕಗಳು ರಾಮಕೃಷ್ಣ ಇತ್ಯಾದಿ ರೂಪಗಳು ಬೇರೆ ಬೇರೆ ಇರುವುದಲ್ಲ, ಅಷ್ಟೇ ಅಲ್ಲ, ಭಗವಂತನ ಒಂದು ರೂಪವನ್ನೇ ಪರಿಗಣಿಸಿದ್ರು ಅಲ್ಲಿಯೇ ಮತ್ತೆ ಆತ ಆಭರಣ, ವಸ್ತ್ರ, ಆಯುಧ ಇತ್ಯಾದಿ ರೂಪಗಳಿಂದ ಆಯಾ ವಸ್ತುಗಳೊಳಗೆ ತಾನೇ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಇದೆಲ್ಲ ಕ್ರೀಡತ್ಯೇವಂ ಜನಾರ್ದನ, ಭಗವಂತ ಹೀಗೆ ಮಾಡ್ತಾನಷ್ಟೆ. ಅವತಾರ ಪ್ರಯೋಜನ ಅಸಂಪತ್ಯ ಅಸಂಪನ್ನ ಇವ. ಇಲ್ಲಿವರೆಗೆ ವ್ಯಾಸರು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥ ಅಂತ ಅರ್ಥ ಅಲ್ಲ, ಅವರೇನು ಮಾಡಲೇ ಇಲ್ಲ ಅಂತನೂ ಅರ್ಥ ಅಲ್ಲ. ಆದರೆ ಇನ್ನೂ ಮಾಡಬೇಕಾದದ್ದು ಉಳಿದಿದೆ ಅಂತ ಅದರ ತಾತ್ಪರ್ಯ. ಬ್ರಹ್ಮವರ್ಚಸ ಯುಕ್ತಾನಾಂ ಉತ್ತಮ, ಬ್ರಹ್ಮವರ್ಚಸ್ಯ ಸತ್ತಮ ಅಂದರೆ ಸತ್ತಮ ಅನ್ನೋ ಶಬ್ದಕ್ಕೆ ಉತ್ತಮ ಅಂತ ಅರ್ಥ. ಬ್ರಹ್ಮವರ್ಚಸ ಯುಕ್ತಾನಾಂ, ಯಾರು ಬ್ರಹ್ಮವರ್ಚಸ್ಸಿನಿಂದ ಕೂಡಿದ್ದಾರೆ ಅವರಲ್ಲಿ ಈತ ಉತ್ತಮ ಅಂತ ಅದರ ಅರ್ಥ ಆಗ್ತದೆ. ದೈಹ್ಯ ದೇಹರೂಪ ಆತ್ಮ. ಈ ದೇಹರೂಪವಾದ ಆತ್ಮ ಅಂತ ಹೀಗೆ ಬಂತಲ್ಲ, ಇದಕ್ಕೆ ಮತ್ತೂ ಒಂದು ಅರ್ಥ ನನಗೆ ಹೀಗೆ ಕಾಣ್ತದೆ. ನನ್ನ ಈ ವ್ಯಕ್ತಿತ್ವಕ್ಕೆ, ನನ್ನ ಆತ್ಮನಿಗೆ ಇನ್ನೂ ತೃಪ್ತಿಯಾಗಿಲ್ಲ ಅಂತ ಭಗವಂತ ಅರ್ಥ ಮಾಡುವುದು, ಆ ಅರ್ಥ ಬರುವಂತೆ ಅವನ ವಾಕ್ಯಗಳನ್ನು ರಚನೆ ಮಾಡುವುದು ಒಂದು ಕಡೆಯಲ್ಲಿ. ಇನ್ನೊಂದು ದೈಹ್ಯ ಆತ್ಮ ಅಂದರೆ ಭಗವಂತ ನಾರಾಯಣ ಇವತ್ತು ವೇದವ್ಯಾಸ ಮತ್ತು ಪರಾಶರ ಮತ್ತು ಸತ್ಯವತಿಯರ ಮಗನಾಗಿ ಜನಿಸಿದ್ದಾನೆ. ನಾವು ಹೇಗೆ ತಂದೆ ತಾಯಿಂದ್ರಿಂದ ಒಂದು ದೇಹವನ್ನು ಪಡಿತೀವೋ ಅದರಂತೆ ಭಗವಂತನೂ ಕೂಡ ಪರಾಶರ ಸತ್ಯವತಿಗಳಿಂದ ಒಂದು ದೇಹವನ್ನು ಪಡೆದಂತೆ ಕಾಣಿಸ್ತದೆ. ಆದ್ದರಿಂದ ದೈಹ್ಯ ಆತ್ಮ ಅಂದರೆ ಈ ಒಂದು ದೇಹ ಏನಿದೆ, ಈ ದೇಹದ ಒಳಗಿರುವಂಥ ಆತ್ಮ ಅಂತ, ದೇಹಕ್ಕೆ ಸಂಬಂಧಿಸಿದಂಥ ಆತ್ಮ. ನಾವು ನಮ್ಮ ತಂದೆ ತಾಯಿಂದರಿಂದ ಹುಟ್ಟಿದ ಮೇಲೆ ಸಾಯುವವರಿಗೂ ಕೂಡ ಈ ದೇಹಕ್ಕೆ ಸಂಬಂಧಪಟ್ಟಂಥ ಆತ್ಮರು ನಾವು. ಆದ್ದರಿಂದ ಈ ದೇಹವನ್ನು ಬಿಟ್ಟು ನಮಗೇನೂ ಮಾಡಲಿಕ್ಕಾಗೋದಿಲ್ಲ. ನಮಗೇನಾದರೂ ಮನಸ್ಸಿಗೆ ಖಿನ್ನತೆ ಬಂದರೆ ಅದು ದೇಹದ ಮೇಲೆ ಪರಿಣಾಮ ಬೀರಿತು. ದೇಹ ರುಗ್ಣವಾದಾಗ ಮನಸ್ಸು ಕೂಡ ಸಹಕರಿಸುವುದನ್ನು ನಿಲ್ಲಿಸ್ತದೆ. ಆದ್ದರಿಂದ ದೈಹ್ಯ ಆತ್ಮ ಅಂತಂದರೆ ಒಟ್ಟಾರೆ ನನ್ನ ವ್ಯಕ್ತಿತ್ವ, ನನ್ನ ಈ ದೇಹ, ನನ್ನ ಸ್ವರೂಪ ಮತ್ತು ನನ್ನ ಸ್ವರೂಪಭೂತವಾದಂಥ ಮನಸ್ಸು. ಸ್ವರೂಪಭೂತವಾದ ಮನಸ್ಸು, ನನ್ನ ಆ ಆತ್ಮ, ಜೀವ. ಜೀವ ಅಂತಂದರೆ ಚೇತನ ಅಂತ ಅರ್ಥ. ಜೀವ ಅಂದರೆ ಸಂಸಾರದಲ್ಲಿ ಬದ್ಧರಾದ ಜೀವರನ್ನು ಜೀವ ಅಂತ ನಾನು ಹೇಳ್ತಾ ಇಲ್ಲ. ಜೀವ ಅಂದರೆ ಚೇತನ ಅಂತ ಅರ್ಥ. ಭಗವಂತನ ಆ ಚೈತನ್ಯಮಯವಾದ ವ್ಯಕ್ತಿತ್ವ, ಅದಕ್ಕಿರುವ ಮನಸ್ಸು, ಮತ್ತು ಅದಕ್ಕೆ ಹೊರಗೆ ನಮಗೆ ಕಾಣಿಸುವಂಥ ದೇಹ, ಇವೆಲ್ಲವೂ ಕೂಡ ಅಸಂಪನ್ನ ಇವಾಗ ಇದೆಲ್ಲ ಸೇರೇ ಒಂದು ವ್ಯಕ್ತಿತ್ವ ಅಂತ ಆಗೋದು. ನಮಗೂ ಕೂಡ ನಮ್ಮ ವ್ಯಕ್ತಿತ್ವ, ಅವರ ವ್ಯಕ್ತಿತ್ವ ಬಹಳ ದೊಡ್ಡದು ಅಂತ ಒಬ್ಬ ಯಾರನ್ನಾರು ಪ್ರಶಂಸಿಸಿದರೆ, ಈ ದೇಹದಲ್ಲಿ ಒಳಗಿರುವಂತಹ ಆತ್ಮ ಏನಿದೆ, ಆ ಆತ್ಮ ಮತ್ತು ಮನಸ್ಸು ಅದೆರಡನ್ನೂ ಪರಿಗಣಿಸಿ ಅವರ ಆ ನಿರ್ದಿಷ್ಟ ವ್ಯಕ್ತಿಯ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವೋ ಅವರ ಆ ದೇಹವನ್ನು ಕೂಡ ಗಮನಿಸಿ ನಾವು ಅವರನ್ನು ಯಾವುದಾದ್ರು ಕುರಿತು ವ್ಯವಹಾರದಲ್ಲಿ ನಾವು ಅವ್ರನ್ನ ತೊಡಗಿಸ್ತೇವೆ, ಅಥವಾ ಅವ್ರು ಹೇಳಿದ್ದನ್ನು ನಾವು ಅನುವರ್ತಿಸ್ತೇವೆ. ಯಾವುದಾದ್ರೂ ಒಂದು ನಡೆಯೋದು ಹೀಗೇನೆ. ಅಂತೂ ನಮಗೆ ಜಗತ್ತಿನಲ್ಲಿ ಈ ದೇಹವಿಲ್ಲದೆ ಒಳಗಿರುವ ಜೀವಕ್ಕೆ, ಚೈತನ್ಯಕ್ಕೆ ಒಂದು ಪರಿಗಣನೆಯೇ ಇಲ್ಲ. ಇದು ಲೋಕದ ಪರಿಗಣನೆ. ಹಾಗೆ ದೈಹ್ಯ ಆತ್ಮ ಅಂದರೆ ವೇದವ್ಯಾಸ ರೂಪದ ನಾನು ಅಂತ ಅರ್ಥ. ಬರೇ ನಾನು ಅಂತಿಷ್ಟು ಹೇಳ್ಕೊಂಡಿದ್ರೆ ಕೃಷ್ಣ ರೂಪದ ನಾನು, ರಾಮರೂಪದ ನಾನು, ವರಾಹ ರೂಪದ ನಾನು, ಮೂಲ ಹೈಗ್ರೀವ ರೂಪದ ನಾನು, ಬ್ರಹ್ಮವರ್ಚಸ್ಸುಗಳುಳ್ಳವರಲ್ಲಿ ಶ್ರೇಷ್ಠನಾದರೂ ಕೂಡ ನನಗೆ ತೃಪ್ತಿ ತಂದಿದೆ ಅಂತ ನಾನು ಭಾವಿಸ್ತಾ ಇಲ್ಲ ಅಂತ ನಾವು ಹೇಳಿ ಸುಮ್ಮನೆ ಆಗ್ಬೋದಿತ್ತು. ದೈಹ್ಯ ಆತ್ಮ ಅಂತ ಹೇಳಿದರೆ ಪರಾಶರ ಸತ್ಯವತಿಯರಿಂದ ಯಾವೊಂದು ದೇಹ ನನಗೆ ಬಂದಂತೆ ಈ ಜಗತ್ತಿನಲ್ಲಿ ಕಂಡು ಬರ್ತಾ ಇದೆಯೋ, ವಸ್ತುತಃ ಆ ದೇಹವು ಪರಾಶರ ಸತ್ಯವತಿಯರ ಮಿಲನದಿಂದಲೂ ಕೂಡ
ಭಗವಂತನಿಗೇನು ದೇಹ ಬಂದಿಲ್ಲ, ಅವನದು ಅಪ್ರಾಕೃತವಾದ ದೇಹವೇ. ಅಂತೂ ವೇದವ್ಯಾಸನನ್ನಾದರೂ ಕೂಡ ಆ ಕಾಲದ ಜನ ಗುರುತಿಸುವುದು ಪರಾಶರ ಸತ್ಯವತಿಯರಿಂದ ಪಡೆದಂಥ ದೇಹದಲ್ಲಿ ಇರುವ ಒಂದು ಚೇತನ ಅಂತಲೇ. ಹಾಗಾಗಿ ದೈಹ್ಯ ಆತ್ಮ ಅಂದರೆ ನನ್ನ ಈ ವ್ಯಕ್ತಿತ್ವಕ್ಕೆ ದೇಹ, ಆತ್ಮ, ಮನಸ್ಸು ಈ ಮೂರನ್ನು ಒಳಗೊಂಡಂಥ ವ್ಯಕ್ತಿತ್ವ ಅಂತ ಅದರ ಅರ್ಥವನ್ನು ಮಾಡಬಹುದು ಅಂತ ನನಗೆ ಕಾಣಿಸ್ತದೆ. ಇದರಲ್ಲಿ ಯಾದವಾರ್ಯರು ಕೂಡ ಸ್ವಲ್ಪ ಸುದೀರ್ಘವಾಗಿ ವ್ಯಾಖ್ಯಾನ ಬರೆದಿದ್ದಾರೆ. ಅದು ಎಲ್ಲನೂ ಕೂಡ ನಮಗೇನು ಇಲ್ಲಿ ಅಗತ್ಯ ಇಲ್ಲ. ನಾನು ಮೂಲರೂಪಸ್ಯ ಭಗವತಃ ಪೂರ್ಣತ್ವೇಪಿ, ಮೂಲರೂಪನಾದ ಭಗವಂತ ಪೂರ್ಣ ಇರಬಹುದು, ಆದರೆ ಅವನ ಅವತಾರವಾದಂಥ ವ್ಯಾಸ ಮೊದಲಾದವುಗಳು ಅಪೂರ್ಣವಾಗಿದೆ. ಅಪೂರ್ಣತ್ವೇನ ಏವ ಇಯಂ ಯುಕ್ತಿ ಕಿಂ ನ ಸ್ಯಾತ್. ಭಗವಂತನ ಮೂಲ ರೂಪ ಪೂರ್ಣ ಅಂತ ಹೇಳೋಣ, ಅವತಾರ ರೂಪ ಮಾತ್ರ ಅಪೂರ್ಣ ಅಂತ ಹೇಳೋಣ, ಏನೀಗ ಯಾಕೆ ಹೇಳಬಾರ್ದು ಅಂತ ಒಂದು ಪ್ರಶ್ನೆ. ಕಥಂ ದೇಹ ರೂಪ ಇತಿ ವಾಚ್ಯಂ. ಆದ್ದರಿಂದ ಅದಕ್ಕೆ ಉತ್ತರ ಕೊಡಬೇಕಾದದ್ದು ಆ ಪುರಾಣದ ವಾಕ್ಯದಿಂದ. ಯಾವ ಅವತಾರದಲ್ಲಿಯೂ ಕೂಡ ಅವನ ದೇಹಕ್ಕೆ, ಅವನ ಜೀವಕ್ಕೆ, ಅವನ ಒಳಗಿರುವ ಚೈತನ್ಯಕ್ಕೆ ಭೇದ ಬರೋದೇ ಇಲ್ಲ ಅಂತ ಅದರ ಅಭಿಪ್ರಾಯ. ಅವತಾರ ಪ್ರಯೋಜನ ಅಸಂಪತ್ಯ ಅಸಂಪನ್ನ ಏವ. ನನ್ನ ಅವತಾರದ ಪ್ರಯೋಜನ ಇನ್ನೂ ಪೂರ್ಣವಾಗಿಲ್ಲ, ಆದ್ದರಿಂದ ನನ್ನ ವ್ಯಕ್ತಿತ್ವ ಅಂತನ್ನುವುದು ಇನ್ನೂ ಕೃತಕೃತ್ಯ ಅಂತ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೀಗೆ ಹೇಳಲಿಕ್ಕೆ ಹೊರಟಿದ್ದಾನೆ. ಹೀಗೆ ಯಾದವಾರ್ಯರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ನಾವು ಇದನ್ನು ನೋಡಿದ್ದೀವಿ. ಮತ್ತು ವಿಜಯಧ್ವಜರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಕೂಡ ನೋಡಿದ್ದೇವೆ. ವಿಜಯಧ್ವಜರ ವ್ಯಾಖ್ಯಾನ ಈ ಭಾಗಕ್ಕೆ, ಈ ಶ್ಲೋಕಕ್ಕೆ ಬಹಳ ಏನೂ ಇಲ್ಲ. ಯಾವುದನ್ನು ಅವರು ರಚನೆ ಮಾಡಿದ್ದಾರೆ ಅಷ್ಟನ್ನು ನೋಡಿದ್ದೇವೆ. ಅಲ್ಲಿಗೆ 29ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.